ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಫ್ರೀ ಇದ್ದಾಗ ರೀಲ್ಸ್ ನೋಡಿಕೊಂಡು ಮೊಬೈಲ್ ಸ್ಕ್ರೋಲ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಲ್ಲ. ಡೈರಿನ ಬರೆದಿಡ್ತೀನಿ. ನಾನೇನು ಸ್ಕೂಲಲ್ಲಿ ಇರಬೇಕಾದ್ರೆ ಎಜುಕೇಷನ್ ಮಾಡಬೇಕಾದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತೀನಿ, ಇಲ್ಲ ಯೂಟ್ಯೂಬಲ್ಲಿ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಓದಬೇಕು, ಒಳ್ಳೆ ಜಾಬ್ ತಗೊಳ್ಬೇಕು, ಒಳ್ಳೆ ಸ್ಯಾಲ್ರಿ ಬರಬೇಕು, ಇಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಬಟ್ ಏನೋ ಒಂದು ಅದು ಹೇಳ್ತಾರಲ್ಲ, ನಾವೊಂದು ಎಣಿಸಿದ್ರೆ ದೇವರೊಂದು ಎಣಿಸ್ತಾರೆ. ಹಾಗೆ ನಾನೇ ಏನೋ ಅಂದ್ಕೊಂಡಿದ್ದೆ, ಬಟ್ ತಪ್ಪಿ ಸೋಷಿಯಲ್ ಮೀಡ್ಯಾಕ್ಕೆ ಬಂದೆ. ಬಟ್ ಬಂದಾಗ ನಿಮ್ಮ ಸಪೋರ್ಟ್ ಇರ್ಬೋದು, ನಿಮ್ಮ ಪ್ರೀತಿ ಇರ್ಬೋದು, ತುಂಬಾ ಸಿಕ್ತು. ಆ ಎಲ್ಲ ಖುಷಿ ಮೂಮೆಂಟ್ ಕೂಡ ನಾನು ಡೈರಿನಲ್ಲಿ ಬರೆದಿಟ್ಕೊಳ್ತೀನಿ. ಮುಂದೆ ಯಾವತ್ತೋ ಒಂದಿನ ನನ್ನ ಮಕ್ಕಳು ಇರಲಿ, ಯಾರೋ ಇರಲಿ, ಡೈರಿನ ತೆಗೆದು ನೋಡಿದಾಗ ಅವ್ರು ಓದೋವಾಗ ಅವ್ರಿಗೂ ಕೂಡ ಈ ವಿಷಯ ಗೊತ್ತಾಗಬೇಕು, ಅವರು ತುಂಬಾ ಖುಷಿ ಪಡಬೇಕು. ಲೈಫಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ಬರುತ್ತೆ ಹೋಗುತ್ತೆ, ಯಾವುದಕ್ಕೂ ಥಿಂಕ್ ಮಾಡಬಾರ್ದು, ಲಿವ್ ಇಟ್ ಅನ್ನೋ ಥರ ಇರಬೇಕು. ಏನೇ ಬರಲಿ ನಾನು ಸಾಧಿಸ್ತೀನಿ, ಏನೇ ಬರಲಿ ನಾನು ಮುಂದೆ ಹೋಗ್ತೀನಿ ಅನ್ನೋ ಥರ ಇರಬೇಕು ಅಲ್ವಾ. ಲೈಫ್ ನಾವು ಅಂದ್ಕೊಂಡಂಗೆ ಇರಲ್ಲ, ತುಂಬ ದೊಡ್ಡದಾಗಿರುತ್ತೆ. ಆ್ಯಂಡ್ ತುಂಬ ಜನ ಬರ್ತಾರೆ ಹೋಗ್ತಾರೆ. ಬಂದವರು ಪಾಠ ಕಲಿಸ್ಬೇಕಂತ ಬರ್ತಾರೆ, ಆ್ಯಂಡ್ ಹೋಗೋರು ಕಲಿಸ್ಬಿಟ್ಟು ಹೋಗ್ತಾರೆ. ಇದೆರಡರಲ್ಲೂ ಕೂಡ ನಾವು 2 ಲೆಸನ್ನ ಕಲಿತೀವಿ ಅಲ್ವಾ. ಆ ಎಲ್ಲ ಲೆಸನ್ನು ಡೈರಿನಲ್ಲಿ ಬರೆದಿರ್ತೀವಿ. ಏನಕ್ಕಂದರೆ ಮುಂದೊಂದು ದಿನ ತುಂಬ ಹೆಲ್ಪ್ ಆಗುತ್ತೆ.